ನಾವು ಚಿಕ್ಕವರೆಲ್ಲ ಇದ್ದಾಗ ನಾವು ತಿನ್ನೋ ಊಟದಲ್ಲಿ ಅದೇ ಬ್ರ್ಯಾಂಡ್ ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಇತ್ತು. ಇವಾಗ ಅದೇ ಜಾಸ್ತಿ ಇಂಗ್ರೀಡಿಯೆಂಟ್ ಲಿಸ್ಟ್ ಇದೆ. ಈ ಸಾಲ್ಟ್ ನಾವು ತಿಂತೀವಿ, ಶುಗರ್ ತಿಂತೀವಿ, ಸ್ಯಾಚುರೇಟೆಡ್ ಫ್ಯಾಟ್ ತಿಂತೀವಿ, ಅದೆಲ್ಲ ನಮಗೆ ಒಳ್ಳೇದಲ್ಲ, ಬೇಕಾಗಲ್ಲ, ಆ್ಯಂಡ್ ಇನ್ನೂ ಹಾನಿ ಆಗುತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಇವಾಗ ನೋಡ್ತಾ ಇದ್ದೀವಿ? ಪೀರಿಯಡ್ ಪ್ರಾಬ್ಲಮ್ಸ್ ಯಾಕೆ? ಚಿಕ್ಕ ಮಕ್ಕಳಲ್ಲಿ ಗರ್ಲ್ಸ್ಗೆ 10 ಇಯರ್ಸಲ್ಲಿ ಮೆಚೂರ್ ಆಗ್ತಾ ಇದೆ. ಇದೆಲ್ಲ ಯಾಕೆ? ನಾನು ಪೇರೆಂಟ್ಸ್ಗೆ ಹೇಳಿದಾಗ ಮಕ್ಕಳಿಗೆ ಅಲ್ಟ್ರಾ ಪ್ರೊಸೆಸ್ ಫುಡ್ ಕೊಡಬಾರ್ದು. ಹೌದು ಮೇಡಮ್, ನಾವು ಅಲ್ಟ್ರಾ ಪ್ರೊಸೆಸ್ ಫುಡ್ ಎಲ್ಲ ಏನೂ ಕೊಡೋದಿಲ್ಲ. ನೀವು ಟೊಮ್ಯಾಟೊ ಕೆಚಪ್ ಯೂಸ್ ಮಾಡ್ತೀರಾ? ಹೌದು. ನೀವು ಬಿಸ್ಕೆಟ್ಸ್ ಯೂಸ್ ಮಾಡ್ತೀರಾ? ಹೌದು. ಅದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಟರ್ನ್ ದ ಪ್ಯಾಕೆಟ್ ಅಟ್ ದ ಬ್ಯಾಕ್, ಲುಕ್ ಎಟ್ ದ ಇಂಗ್ರೀಡಿಯೆಂಟ್ ಲಿಸ್ಟ್. ಆ ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಫಸ್ಟ್ 3 ಇಂಗ್ರೀಡಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಲಿಸ್ಟ್ ಎಷ್ಟು ದೊಡ್ಡದಿದೆ ಅಷ್ಟು ಪ್ರೊಸೆಸಿಂಗ್ ಆಗಿದೆ. ತುಂಬ ಪ್ರೊಸೆಸ್ಡ್ ಫುಡ್, ಅದು ನಾನು ಪ್ಲಾಸ್ಟಿಕ್ ಫುಡ್ ಅಂತ ಹೇಳ್ತೀನಿ. ಆ ಪ್ಲಾಸ್ಟಿಕ್ ಫುಡ್ಡಿಂದ ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ. ಮಿಲ್ಕ್ ಇಸ್ ನೆವರ್ ಈಕ್ವಲ್ ಟು ಫುಡ್. ಓಕೆ, ಮಿಲ್ಕಲ್ಲಿ ಅಷ್ಟೊಂದು ಸತ್ವ ಇಲ್ಲ, ಐರನ್ ಇಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಈಕ್ವಲ್ ಟು ಫುಡ್. ಸ್ಕೂಲ್ ಏಜ್ ಹೋದಾಗನೂ ಅಲ್ಲಿ ಅವ್ರದ್ದು ಫುಡ್ ಚಾಯ್ಸಸ್ ಅಂತ ಹೇಳ್ತೀವಿ, ಯಾವಾಗಲೂ ಜಂಕ್ ಫುಡ್ ಟೈಪಲ್ಲಿ ಹೋಗುತ್ತೆ. ನಮ್ದೆಲ್ಲ ಇನ್ಸ್ಟೆಂಟ್ ಕಲ್ಚರ್. ಸೊ ಮಗುನೂ ಹಾಗೆ ಆಗಿದೆ, ನಾವು ಹಾಗೆ ಆಗಿಬಿಟ್ಟಿದ್ದೀವಿ. ಲಂಗ್ಸಲ್ಲಿ ಕಫ ಬರೋದು ಆ್ಯಂಡ್ ಹೊಟ್ಟೆಯಲ್ಲಿ ಅಜೀರ್ಣ ಆಗೋದು, ಇವೆಲ್ಲ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಜಾಸ್ತಿ ಹಾಲು ಕುಡಿಬಾರ್ದು. ಒಂದು ಮಗುಗೆ 500 ಮಿಲಿಗಿಂತ ಜಾಸ್ತಿ ಕೊಟ್ಟಿದ್ರೆ ಎಲ್ಲೋ ತಪ್ಪು ನಡೀತಾ ಇದೆ. ಆ ಹಸುವಿನ ಹಾಲು ಹಸುವಿಗೆ, ನಮ್ಗಲ್ಲ ಅದು. ಪ್ರತಿದಿನ ನಾವು ಮಾಡೋ ಸ್ಮಾಲ್ ಚೇಂಜಸ್ ಅಲ್ಲಿ ಇರುತ್ತೆ. ಇನ್ಸ್ಟೆಂಟ್ ಪೌಡರ್ ಅಲ್ಲಿ, ಇನ್ಸ್ಟೆಂಟ್ ಕ್ವಿಕ್ ಫಿಕ್ಸ್ ಅಲ್ಲಿ ಇರೋ ಸಾಧ್ಯತೆನೇ ಇಲ್ಲ.